ಒಬ್ಬರು ತೀರಿಕೊಂಡಾಗ ಆದಂಥ ಘಟನೆ. ನಮ್ಮ ಮನೆ ಬಾಜು ಒಬ್ಬರು ಅಜ್ಜಿದ್ರು. ಅಜ್ಜಿ ಕಾಕಾರು ತೀರ್ಕೊಂಡಿದ್ರು ಒಂದು ಹಳ್ಳಿಯೊಳಗೆ. ಆಕಿನ ಯಾರೂ ಕರ್ಕೊಂಡು ಹೋಗಲಾಗಿದ್ರು. ನಮಗವ್ರ ಕಾಕ ದೂರಿಂದ ರಿಲೇಷನ್ನೇ ಆಗಬೇಕು. ಯಪ್ಪ ನನಗೆ ಕರ್ಕೊಂಡು ಹೋಗು. ಇದೊಂದು 5-6 ವರ್ಷದಿಂದ ನಡೆದ ಘಟನೆ ಇದು. ಕರ್ಕೊಂಡು ಹೋಗಿ ಹೆಂಗಾರ ಮಾಡಿ ಮಾತಾಡ್ಸಿ ಹೋಗೋಣ ಅಂದರು. ನಡಿ ಅಂತ ಹೋದ್ವಿ. ಬಸ್ಸಿಗೆ ಅಲ್ಲಿ ಕತ್ರಿಗೆ ಇಳಿದ್ವಿ. ಕತ್ರಿ ಥರ ಕ್ರಾಸ್ ಅಲ್ಲಿ ಇಡೋಣ ಇದ್ರೆ ಆಕೆ ಚಾಲು ಮಾಡಿದ್ಲು. ಯಪ್ಪ ನನಗೆ ಎಷ್ಟು ಚಲೋ ನೋಡ್ಕೊಂಡಿದ್ದಿ, ನನಗೆ ಬಂದಾಗ ರೊಕ್ಕ ಕೊಡ್ತಿದ್ದಿ ಅಳಕತ್ಲಕ್ಕಿ. ಆಕೆ ಒಮ್ಮೆ ನೋಡ್ಕೊಂಡಿಲ್ಲ, ಇವ್ರಿಗೇನೋ ಒಂದು ರೊಕ್ಕ ಕೊಡಲಿ ಏನು ಕೊಡಲಿ, ಈಕಿನ ಸುಮ್ಮನೆ ರೊಕ್ಕ ಕೊಡ್ತಿದ್ದಿ, ನಾನು ಬಂದು ಚಲೋ ನೋಡ್ಕೋತಿದ್ದಿ, ನಾನು ಸೀರೆ ಕೊಡಿಸ್ತಿದ್ದಿ ಅಳಕತ್ಲು. ನಾ ಅಂದೆ, ಏ ಬೇ ಇದು ಕ್ರಾಸ್ ಅದ, ಏನೋ ಊರ 3 ಕಿಲೋಮೀಟರ್ ದೂರ ಅದ, ಗಪ್ ಚೆಪ್ಕೊಂಡ್ರು ಊರು ಬರ್ತಾನೆ, ಗಪ್ ಚೆಪ್ ಬರಬೇಕು. ನಾನು ಹೇಳ್ತೀನಿ ನಿನಗೆ ಚಾಲು ಮಾಡಂತ ಹೇಳ್ತೀನಿ, ಅವಾಗ ನೀ ಚಾಲು ಮಾಡ್ಬೇಕಂತ ಹೇಳಿದೆ. ಗಪ್ ಕೊತ್ಬಿಟ್ಟು ಹಾದಿ ಊರಿಗೆ. ಇನ್ನೊಂದು 5-6 ಅವ್ರ ಮನೆ, ಇನ್ನೊಂದು 5-6 ಮನೆ ದಾಟಣಿತ್ತು. ಈಗ ಹಚ್ಕೋ ನೀ ಅತ್ತಂದೆ. ಈಗ ಚಾಲು ಮಾಡಿ ಸದ್ದ ಚಾಲು ಮಾಡಿಬಿಟ್ಲು. ನನಗೆ ಅವ್ರು ಏನು ಕೊಡಿಸಿಲ್ಲ, ಏನು ನೋಡ್ಕೊಂಡಿಲ್ಲಿಕ್ಕಿ. ನನಗೆ ಜೋಳ ಕೊಡ್ತಿದ್ದಿಲ್ಲ ಯಪ್ಪ, ನಾನು ಸೀರೆ ಕೊಡಿಸ್ತಿಲ್ಲ ಯಪ್ಪ, ತೊಳ್ಕೊತ ಹೋದ್ಲು. ಹೋಗಿ ಅಳ್ಳಾಗತ್ತಲ್ಲ ಹತ್ತು ಗಪ್ಪ ಅದು. ಮತ್ತು ಈಗ ಭಯಂಕರ ಅಳ್ಳಾಗತ್ಲು. ನಾನು ಸ್ವಲ್ಪ ಕಣ್ಣ ನೀರು ಹಚ್ಕೊಂಡು ಹಿಂಗೆ ಹತ್ತಂಗೆ ಮಾಡಿದೆ. ಹೆಂಗೆ ತೀರ್ಕೊಂಡಿರೋದು ನಾನು ಮಾತಾಡಿಸಿದೆ. ಮಾತಾಡಿ ಚಹಾ ಕುಡಿದ್ವಿ. ಅವ್ರು ಏನು ಊಟ ಮಾಡಿ ಹೋಗತ್ತಿ ಅಂದ್ರೆ ಅವರು. ಈಗ ಯಪ್ಪ ನನ್ನೇ ಬಿಟ್ಟು ಹೋಗಿ ಯಪ್ಪ, ನೀನು ಎಲ್ಲಿ ಊಟ ಮಾಡಿ ಹೋಗಲಿ, ನಾವು ಊಟ ಮಾಡಿ ಹೋಗೋದಿಲ್ಲ, ಹಾಗೆ ಹೋಗ್ತೀನಿ ಅದು ಕೂತ್ಲು. ಅವ್ರು ಊಟ ಮಾಡಿ ಹೋಗೋಕೆ ಹಾಗೆ ಹೋಗ್ತೀನಿ ಅಂದ್ಲು ಅಂದು ಅವ್ರು ಒಳಗೆ ಹೋದ್ರು. ನಾಂದೆ ಬಸ್ಸ ಸಂಜೆಕದ, ತುಂಬಿಕೊಂಡು ಊಟ ಮಾಡಿ ಹೋಗ್ತೀನಿ ಅಂತ ಹೇಳು. ಇಲ್ಲಿಗೆ ಉಪವಾಸ ಆಯ್ತೀವಿ, ಇಲ್ಲಿ ಹೋಟೆಲಿಗೆ ಇಲ್ಲ, ಉಪವಾಸ ಆಯ್ತೀವಿ ನಾವು, ಇಲ್ಲಿ ಉಪವಾಸ ಆಗ್ಬೇಕಾಗ್ತದ, ಊಟ ಮಾಡ್ತೀನಿ ಅಂತ ಹೇಳು ಅತ್ತನ. ಯವ್ವ ಮತ್ತು ಹಾಗೆ ಹೋದ್ರೆ ನಾನು ತಪ್ಪು ತಿಳ್ಕೊತಾನವ, ಸತ್ತವ ನಮ್ಮದ ಕಾಕ, ಇಲ್ಲ ಊಟ ಮಾಡೇ ಹೋಗ್ತೀನಿ, ಬಿಸಿ ರೊಟ್ಟಿ ಮಾಡಿರಿ, ಊಟ ಮಾಡಿ ಹೋಗ್ತೀನಿ ಅಂದ್ಬಿಟ್ಲವಾಗ. ಅವ್ರು ಬಂದವಾಗ ಊಟ ಮಾಡ್ಕಿಂದ ಮನೆಗೆ ಬಂದ್ವಿ. ಇದು ನಾವು ತೀರ್ಕೊಂಡಾಗ ಮಾತಾಡ್ಸೋಕ್ಕೆ ಹೋದ ಘಟನೆ.